ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಈ ಥರದ ಒಂದು ಪಲ್ಯ ಮಾಡೋಣ. ಎಲ್ಲರಿಗೂ ನಿಮಗೆ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿ ಮತ್ತು ಈಸಿಯಾಗಿ ಆಗಿಬಿಡುತ್ತೆ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತಂದರೆ, ಇಲ್ಲಿ ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇದು ಫುಲ್ ಫ್ರೀನೇ ಇರ್ತೈತಿ. ಮತ್ತು ಆಮೇಲೆ ಬಾಜುದು ಬೆಲ್ ಐಕಾನ್ ಇರ್ತೈತಲ್ಲ, ಅದನ್ನು ಹೊಡೆದಿಡ್ರಿ. ಅದು ಹೊಡೆಯೋದ್ರಿಂದ ನಾನು ಯಾವಾಗ ವಿಡಿಯೋ ಪೋಸ್ಟ್ ಮಾಡ್ತೀನಲ್ಲ ಅದರ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ನಡೀರಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಉಳ್ಳಾಗಡ್ಡಿದ ಪಲ್ಯ ಮಾಡ್ತಾಯಿದ್ದೀನಿ. ಇದು ಭಾಳ ಟೇಸ್ಟಿ ಆಗ್ತೈತಿ. ನೀವು ನೋಡ್ತಾ ಇರ್ಬೋದು. ಇದು ಒಂದು ಪ್ಯಾನ್ದಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದಾಗಿದೆ. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋಣ. ಆಮೇಲೆ 1 ಚಮಚೆಯಷ್ಟು ನಾವು ಇಲ್ಲಿ ಇದು ಕುಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಎಲ್ಲ ಒಂಥರ ಸ್ವಲ್ಪ ರೌನೆಸ್ ಸ್ಮೆಲ್ ಹೋಗ್ತಾ ಇದೆ. ಆಮೇಲೆ ಇದ್ರದ್ದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದು 4 ಈರುಳ್ಳಿ ನಾನು ಈ ಥರ ಸ್ವಲ್ಪ ಮೀಡಿಯಮ್ ಸೈಜ್ದಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ನಾನು ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಟೇಸ್ಟಿ ಆಗ್ತಿದೆ ಅಂತ ಹೇಳಿ. ಭಾಳ ಈಸಿನೂ ಕೂಡ. ನಿಮ್ಮ ಕಡೆ ಯಾವುದೇ ವೆಜಿಟೇಬಲ್ಸ್ ಇರಲಿಲ್ಲ ಅಂದ್ರೂ ನೀವು ಈ ಪಲ್ಯ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ, ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಹಸಿ ಮೆಣಸಿಕಾಯಿ ಈ ಥರ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಥರ ಟೇಸ್ಟ್ ಹೆಚ್ಚಿಗೆ ಬೇಕೋ ಆ ಥರ ಅಷ್ಟು ಖಾರ ಬೇಕು, ಮೆಣಸಿಕಾಯಿನ ಅಷ್ಟು ಹಾಕೋರಿ. ಮತ್ತು ಉಳ್ಳಾಗಡ್ಡಿದ ಕಲರ್ ಎಷ್ಟು ಚೇಂಜ್ ಆಗಿದೆ ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 2 ಟೇಬಲ್ ಸ್ಪೂನಷ್ಟು ಪುಟಾಣಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ರೆಸಿಪಿಯಲ್ಲಿ ಮೇನ್ ಇದು ಅಂತಂದ್ರೆ ಪುಟಾಣಿ ಪೌಡರ್. ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಹವೇಜಿಂದ ಹುರ್ಕೊಂಡಿರುವಂಥ ಇದ್ರದ್ದು ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಇವಕ್ಕೆಲ್ಲಕ್ಕೂ ಚೆಂದಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಈ ಪುಟಾಣಿ ಪೌಡ್ರ್ ಏನೈತಲ್ಲ, ಇದು ಚೆಂದಾಗಿ ಎಲ್ಲ ಇದು ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಆಗೈತಿ. ಈಗ ನೋಡ್ತಿರ್ಬೋದು ನೀವು. ಈಗ ಸ್ವಲ್ಪ ನೀರನ್ನು ಹಾಕೋಣ. ಇದ್ರೊಳಗೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿದ್ದೀನಿ ನಾನು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ, ಬಿಡೋಣ. ಇದು ಬಾಯ್ಲ್ ಆಗೋ ತನಕ ತಡೆಯೋಣ. ಒಂದು 4 ರಿಂದ 5 ನಿಮಿಷ ಬಾಯ್ಲ್ ಆಗ್ಲಿಕ್ಕೆ ಬಿಡೋಣ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋಣ. ಸ್ವಲ್ಪ ಸ್ವೀಟ್ನೆಸ್ಸು ಟೇಸ್ಟು ಕೊಡ್ತೈತಿ. ಪ್ಲಸ್ ಮತ್ತು ಏನೇ ಬ್ಯಾಲೆನ್ಸ್ ಮಾಡ್ತೈತಿ. ಸ್ವಲ್ಪ ರೌನೆಸ್ ಇದ್ದಿದ್ದು ಅಥವಾ ಹುಳಿ ಟೈಪ್ ಏನೇ ಬಂದಿದ್ರು ಸ್ವಲ್ಪ ಮೈಲ್ಡ್ ಸ್ವೀಟ್ನೆಸ್ ಕೊಟ್ಟು ಟೇಸ್ಟ್ ಕೂಡ ಕೊಡ್ತೈತಿ. ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಟೇಸ್ಟಿ, ಡಿಲಿಷಿಯಸ್ ಮತ್ತು ಎಷ್ಟು ಈಸಿಯಾಗಿದ್ದು ಪಲ್ಯ ಏನೈತಲ್ಲ ರೆಡಿ ಆಗೈತಿ. ಮತ್ತು ಇದನ್ನು ನೀವು ಪೂರಿ ಜೊತೆ, ಚಪಾತಿ ಜೊತೆ, ಜೋಳದ ರೊಟ್ಟಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಪುಲ್ಕಾ ನಾನ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ಭಾಳ ಈಸಿ ಕೂಡ, ಭಾಳ ಸುಲಭ ಕೂಡ, ಮತ್ತು ಟೇಸ್ಟಿನೂ ಕೂಡ ಆಗ್ತೈತಿ. ಸೊ ಇದೇ ಥರ ನನ್ನ ವಿಡಿಯೋಗೆ ನೋಡ್ತಾ ಇರಿ. ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ಕಾರ, ಧನ್ಯವಾದಗಳು.